ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಟವಾಳ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಕಾಡುಗೊಲ್ಲರ ಕುಲದೈವ ಜುಂಜಪ್ಪ ಸ್ವಾಮಿಯ ದೇವಾಲಯದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜಡೆದೇವರ ಮಠದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಜುಂಜಪ್ಪ ಸ್ವಾಮಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಹಚ್ಚುವುದರ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅರ್ಚಕರುಗಳಾದ ಪುಟ್ಟರಾಜು, ಕರಿಯಪ್ಪ ಹಾಗೂ ಸುರೇಶ್, ಮಾಲಿಂಗಯ್ಯ, ಕರಿಯಪ್ಪ, ಶಿವಣ್ಣ, ಚಿಕ್ಕಣ್ಣ, ದಾಸಪ್ಪ, ಚಿತ್ತಣ್ಣ ಮತ್ತು ಗೊಲ್ಲರಹಟ್ಟಿಯ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಭಾಗವಹಿಸಿದ್ದರು. शिवसांभजय नमः पार्वती हर हर महादेव।
ಬಿದ್ದೇವು ದೊಡ್ಡೋನ ಗುಡ್ಡೆಗೆ ದೊಡ್ಡಮ್ಮ ನಡುದ ಮಗನಿಗೋ ದೊಡ್ಡಮ್ಮ ನಡುದ ಮಗನೇ ಜುಂಜಪ್ಪನ ಗುಡ್ಡೆಗೆ ಅಡ್ಡ ಬಿದ್ದು ಕೈಯೋ ಮುಗಿದೇವೋ ಹಳ್ಳಿಗೆ ಹರಿಕಾರ ದಿಳ್ಳಿಗೋಲೇಕಾರ ಗೊಲ್ಲರು ಜುಂಜಪ್ಪ ಬಲುಗಾರು ಗೊಲ್ಲಾರ ಜುಂಜಪ್ಪ ಬಲುಗಾರೆಂಬೋ ಸುದ್ದಿ ದಿಳ್ಳಿ ಬಾಗಿಲಿಗೆ ತಲಿಪಾವು ಮೂರ್ಕಟ್ಟೆ 300,000 ಬಳಗ ಹತ್ತು ಕುಲಸ್ವಾಮಿ ದೈವಸ್ವಾಮಿ ಮಾಗಡಿ ಸೀಮೆಯ ತಟ್ವಾಳ ದಾಖಲೆ ಕಾಡ್ಗೊಲ್ರಟ್ಟಿನಲ್ಲಿ ಜುಂಜಪ್ಪನ ಜಗಂಜ್ಯೋತಿ ದೀವಳಿಗೆ ಮಾಡೋದಕ್ಕೆ ದೇವರ ಅಪ್ಪಣೆಯನ್ನು ಬೇಡ್ತೇವೆ. ಕಾಡುಗೊಲ್ಲರ ಹಟ್ಟಿಯ ನೆಂಟರು ಬಂಟರು ಗೌಡ ಪೂಜಾರಪ್ಪಗಳು ದಾಸಪ್ಪಗಳು ದಳವಾಯಿಗಳು ಹತ್ತು ಕುಲಸ್ವಾಮಿಗಳು ಗ್ರಾಮಸ್ಥರು ತಾಯಂದರು ಎಲ್ಲ ಸೇರಿದ್ದಾರೆ. ಈ ಜಗಂಜ್ಯೋತಿ ದೀಪೋತ್ಸವ ಅನ್ನೋದು ಕರ್ನಾಟಕದ ಕಾಡುಗೊಲ್ಲ ಬುಡಕಟ್ಟರಲ್ಲಿ ಒಂದು ವಿಶಿಷ್ಟವಾದಂಥ ಹಬ್ಬವಾಗಿರುತ್ತೆ. ಸಿರಾ ಸೀಮೆಯಲ್ಲಿ ಕೆಲವು ವಿಧಾನಗಳನ್ನು ಅನುಸರಿಸ್ತಾರೆ, ಮಾಗಡಿ ಸೀಮೆಯಲ್ಲಿ ಕೆಲವು ವಿಧಾನಗಳನ್ನು ಅನುಸರಿಸ್ತಾರೆ. ನಮಗೆ ಪವಿತ್ರವಾದದ್ದು ಗೋವು. ಇವತ್ತಿನ ಮುಂಜಾನೆ ಗೋವನ್ನು ಮೈ ತೊಳಿತಾರೆ, ಅದಕ್ಕೆ ಉಚಿತವಾಗಿ ಅವೇನು ತಿಂತದೋ ಹೊಲದಲ್ಲಿ ಕೈ ಬಿಡ್ತಾರೆ, ಸಂಜೆ ಪೂಜೆ ಮಾಡ್ತಾರೆ, ಸ್ವಾಮಿ ಆಭರಣಗಳನ್ನು ಬೆಳಗ್ತಾರೆ, ದೀಪೋತ್ಸವ ಮಾಡೋದಕ್ಕೆ ಮುಂಚೆ ಅದಕ್ಕೆ ಅಲಂಕಾರ ಮಾಡ್ತಾರೆ. ಈ ತಟೋಳ್ಗ ದಾಖಲೆ ಕಾಡುಗೊಲ್ರಟ್ಟಿನಲ್ಲಿ ಎಲ್ಲ ಸಿದ್ಧ ಆಗಿದೆ, ಜುಂಜಪ್ಪ ನೆಲೆಗೊಂಡಿದ್ದಾನೆ. ಸೊ ಇವತ್ತು ಈ ಗ್ರಾಮದ ಮುಖಂಡರು ಆಚರಣೆ ಬಗ್ಗೆ ಮಾತಾಡಬೇಕು. ಮಾತಾಡಿ. ತಟ್ವಾಳು ಕಾಡುಗೊಲ್ಲರ ಹಟ್ಟಿ ಶ್ರೀ ಜುಂಜಪ್ಪ ಸ್ವಾಮಿಯ ಕಾರ್ತಿಕ ಮಾಸದ ಪ್ರಯುಕ್ತ ಮೂರನೇ ವರ್ಷದ ಕಾರ್ತಿಕ ಮಾಸದ ಊರಿನ ಗ್ರಾಮಸ್ಥರು ಮತ್ತು ಗೌಡ ಪೂಜಾರಪ್ತರು ಎಲ್ಲ ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಶ್ರೀ ಜುಂಜಪ್ಪ ಸ್ವಾಮಿಗೆ ದೀಪೋತ್ಸವವನ್ನು ನೆರವೇರಿಸಿದ್ದೀವಿ. ಹಾಗೂ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಾವು ವರ್ಷವೂ ಕೂಡ ಇದೇ ಥರ ಕಾರ್ತಿಕ ಮಾಸದಲ್ಲಿ ಶ್ರೀ ಜುಂಜಪ್ಪ ಸ್ವಾಮಿನ ಬಹಳ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಅದೇ ಥರ ನಮ್ಮ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಊರಿನ ಹಿರಿಯರು ಮತ್ತು ಗೌಡ ಪೂಜಾರಪ್ತರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಿನಿಂದ ಶ್ರೀ ಜುಂಜಪ್ಪ ಸ್ವಾಮಿನ ಬಹಳ ಮೆರವಣಿಗೆ ಪ್ರಯುಕ್ತ ಮತ್ತು ಬಸವನಗುಡಿ ಹತ್ರ ಎಲ್ಲ ಮೆರವಣಿಗೆ ಪ್ರಯುಕ್ತ ಆರತಿ ಮುಖೇನ ಮತ್ತು ಕೋಲಾಟದ ಸಮೇತ ಸೋಪಾನದ ಪ್ರಯುಕ್ತ ಎಲ್ಲ ತಾಯಂದಿರ ಜೊತೆ ಜುಂಜಪ್ಪನ ಮೆರವಣಿಗೆಯನ್ನು ನೆರವೇರಿಸ್ಕೊಂಡು ಬಂದಿದ್ದೀವಿ. ಅದೇ ಥರ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಜೊತೆಗೂಡಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಈ ಜುಂಜಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೊತೀವಿ. ತಟವಾಡ ಗ್ರಾಮದ ಗೊಲ್ಲರಟ್ಟಿಯಲ್ಲಿ
ಕಾರ್ತಿಕ ಮಾಸದ 2ನೇ ಸೋಮವಾರದಂದು ಭಾಳ ವಿಜೃಂಭಣೆಯಿಂದ ದೀಪೋತ್ಸವವನ್ನು ನೆರವೇರಿಸಿದ್ದಾರೆ ನಮ್ಮ ಸ್ನೇಹಿತರುಗಳು. ಹಾಗಾಗಿ ಇದು ಪೂರ್ವಿಕರ ಕಾಲದಿಂದ ದೀಪೋತ್ಸವ ಕಾರ್ಯಕ್ರಮ ನಡ್ಕೊಂಬಂದೈತೆ. ಅದು ಆವಾಗ ಸಿಂಪಲಾಗಿ ಮಾಡ್ತಾಯಿದ್ರು. ಇವತ್ತಿನ ಮಟ್ಟಕ್ಕೆ ವಿಜೃಂಭಣೆಯಿಂದ ಎಲ್ಲ ಸ್ನೇಹಿತರುಗಳು ಸೇರಿಕೊಂಡು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದಟ್ವಾಳ ಗ್ರಾಮದ ಎಲ್ಲ ಜನತೆಗೆ ಹಾಗೂ ಎಲ್ಲ ರಾಸುಗಳಿಗೆ ಮಕ್ಕಳುಗಳಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ, ಇದೇ ರೀತಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಈ ಸಂದರ್ಭದಲ್ಲಿ ಜುಂಜಪ್ಪ, ಅಜ್ಜಪ್ಪ ಎಲ್ಲ ಗ್ರಾಮದ ದೇವತೆಗಳನ್ನು ನಾವು ಸುರಕ್ಷಿತವಾಗಿಡಪ್ಪ ಭಗವಂತ ಅಂತೆಲ್ಲನೂ ಕೇಳ್ಕೊತೀವಿ. ಅಪ್ಪನು ನಾನು ದಾರೆ ತಪ್ಪಿಲ್ಲ ತಾಕಿಲ್ಲೋ, ಸರ್ಪ ಕಚ್ಚಿದುರೇ ವಿಸುವಿಲ್ಲೋ, ಸರ್ಪ ಕಚ್ಚಿದುರೇ ಎಸವೆಲ್ಲಿರಿ ಎಟ್ಟಿಯ ಸಾಲೆ ದೊಡ್ಡೋ ನಾನು ದೇವೋ, ಅಣ್ಣನು ನಾನು ದಾರೆ ತಾವೀತಿ ನಮಗಿಲ್ಲೋ, ಆವೋ ಕಚ್ಚಿದುರೇ ಇಸುವಿಲ್ಲೋ, ಆವೋ ಕಚ್ಚಿದುರೇ ಎಸವೆಲ್ಲಿರಿ ಎಟ್ಟಿಯ ಸಾಲೆ ದೊಡ್ಡೋ ನಾನು ದೇವೋ, ಮಧುಲೇ ನಾನು ದೇವೋ ಮಧುಗಾದೇರಾನು, ಮೊದಲೇ ಸಲ್ಲಾಗೆ ನಾನು ದೇವೋ, ಮುಂಚೆ ನಾನು ದೇವೋ ಕಜಿಗಾರಿ ವೀರಾನೋ, ಕಜಿಗಾರೋ ರೌರೇ ಕಲಿವೀರೋ, ಕಜಿಗಾರೋ ರೌರೇ ಕಲಿಬೇರೋ ಜುಂಜಪ್ಪ ನಿನ್ನ ಮುಂಚೆ ಸಲ್ಲಾಗೆ ನಾನು ದೇವೋ, ಬೋಧಿ ಮುಚ್ಚಿದು ಕೆಂಡ ಭೂಲೋಕವು ಮುದ್ದಂಡ ಗಾಡಿ ಊರ ಗಂಡಗನು ಗುರುವೆ ಜುಂಜಪ್ಪ, ಆವಿನ ಬೆಳೆದಾಗ ಅವನೇ ತೂಗ ಮಂಚದ ಮೇಲೆ ಅವನೇ ಜೋನೂರ ಅಂಗಡಿಯ ಜವಣೆ ಮಂಚದ ಮೇಲೆ ಲೋಲಾನಾಗವನೇ ಕಲ್ವೀರೋ, ಲೋಲಾನಾಗವನೇ ಕಲ್ವೀರೋ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.